ನಮಸ್ಕಾರ ಎಲ್ರಿಗೂ. ಮಾರ್ಗದರ್ಶಿ ಕೋಚಿಂಗ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ. ಇವತ್ತು ಯಾವ್ದು ಕ್ಲಾಸ್ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದ್ರೆ ನೋಡಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂದ್ರೆ IOC ಒಲಿಂಪಿಕ್ ಗೇಮ್ಸ್ ಬಗ್ಗೆ ಏನಪ್ಪಾ ಅಂದ್ರ ಮಾಹಿತಿ ಏನಪ್ಪಾ ಅಂದ್ರೆ ಕೊಡ್ತೀನಂತೆ ನೋಡಿ. ಫಸ್ಟ್ ಇತ್ತೀಚೆಗೆ 2024 ಏನಪ್ಪಾ ಅಂದ್ರೆ ಒಲಿಂಪಿಕ್ ಗೇಮ್ಸ್ ನಡೆದ ಎಲ್ರಿಗೂ ಗೊತ್ತು. ಒಲಿಂಪಿಕ್ ಗೇಮ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ ನಡೆದಿದೆ. ಸೊ ಅದೇ ರೀತಿ ಫಸ್ಟ್ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಗೇಮ್ಸ್. ಹಾಗಾದ್ರೆ ಇದೊಂದು ಯಾವ ಒಂದು ಟಾಪಿಕ್ ಅಲ್ಲಿ ಬರ್ತಪ್ಪ ಅಂದ್ರೆ ಗೇಮ್ಸ್ ಅಲ್ಲಿ ಬರ್ತದೆ. ಇಡೀ ಜಗತ್ತಿನ ಅತಿ ದೊಡ್ಡ, ಅತಿ ಶ್ರೇಷ್ಠ, ಅತಿ ಏನಪ್ಪಾ ಅಂದ್ರೆ ದೀರ್ಘಾವಧಿ ಕ್ರೀಡೆ ಯಾವ್ದಪ್ಪ ಅಂದ್ರ ಒಲಿಂಪಿಕ್ ಗೇಮ್ಸ್ ಅಂತ ಹೇಳ್ತೀವಿ. ಸೊ ತದನಂತರದಲ್ಲಿ ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಅಂತ ಬರ್ತದೆ. ಜಗತ್ತಿನ ದೊಡ್ಡ ಕ್ರೀಡೆ ಯಾವ್ದಪ್ಪ ಅಂದ್ರ ಒಲಿಂಪಿಕ್ ಗೇಮ್ಸ್ ಆಗಿರ್ತದೆ. ನೋಡಿ, ಜಗತ್ತಿನ ದೊಡ್ಡ ಕ್ರೀಡೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಗೇಮ್ಸ್ ಅಥವಾ ಒಲಿಂಪಿಕ್ ಗೇಮ್ಸ್ ಅಂತ ಕರೀತಾರ. ನಂತರದಲ್ಲಿ ಬೇರೆ ಬೇರೆ ಗೇಮ್ಸ್ ಬರ್ತವೆ. ಹಾಗಾದ್ರೆ ಈ ಒಲಿಂಪಿಕ್ ಗೇಮ್ಸ್ ನೋಡಿ ಯಾವಾಗ ಸ್ಥಾಪನೆ ಐತಪ್ಪ ಅಂದ್ರೆ ನೋಡಿ 23 ಜೂನ್ 1894. ಅಂದ್ರೆ 23 ಜೂನ್ 1894 ಏನಪ್ಪಾ ಅಂದ್ರೆ ಒಲಿಂಪಿಕ್ ಗೇಮ್ಸ್ ಏನೋ ಸ್ಥಾಪನೆ ಆಗಿರ್ತದೆ. ಹಾಗಾದ್ರ ಇದೇ ಜೂನ್ 23 ಏನ್ ಆಚರಣೆ ಮಾಡ್ತೀವ್ರಿ? ಒಲಿಂಪಿಕ್ ದಿನ ಅಂತ ಆಚರಣೆ ಮಾಡ್ತೀವಿ. ಜೂನ್ 23 ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರ ಇಂಟರ್ನ್ಯಾಷನಲ್ ಒಲಿಂಪಿಕ್ ಇದ್ರ ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಂಡು ಬರ್ತಾ ನೋಡಿ. ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್. ಹಾಗಾದ್ರ ಈ IOC ಇಂಟರ್ ಗೇಮ್ಸ್ ಯಾರು ಫೌಂಡರ್ ಇದ್ದಾರೆ, ಯಾರು ಸ್ಥಾಪಕರು ನೋಡಿ? ಪಿಯರೆ ಡಿ ಕುಬರ್ಟಿನ್ ಮತ್ತು ಡಿಮೆಟ್ರಿಯೋಸ್ ವಿಕೆಲಾಸ್ ಇವ್ರೇನಪ್ಪ ಅಂದ್ರೆ ಸ್ಥಾಪಕರು. ಇವ್ರೇನ್ ಮಾಡ್ತಾರೆ? ಮೇನ್ ಕಾರಣಕರ್ತರಾಗಿರ್ತಾರೆ. IOC ಸ್ಥಾಪನೆ ಮಾಡಕ ಇವ್ರೇನಪ್ಪ ಅಂದ್ರೆ ಕಾರಣಕರ್ತರಾಗಿರ್ತಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಕಾಣಿಸ್ ನೋಡಿ, ಇದೇನಪ್ಪಾ ಅಂದ್ರ ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ 23 ಜೂನ್ ಅಂತ ಇತ್ತು. ಇದು ಘೋಷವಾಕ್ಯ ಥೀಮ್. ಇಂಟರ್ನ್ಯಾಷನಲ್ ಒಲಿಂಪಿಕ್ ಗೇಮ್ಸ್ ಥೀಮ್ ಘೋಷವಾಕ್ಯ ಅನ್ಕೋರಿ. ಘೋಷವಾಕ್ಯ ನೋಡಿ, ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ನೆನ್ಪಿಡ್ಕೊಡ್ರಿ. ಘೋಷ ಅಂದ್ರೆ ಈ IOC ಕಮಿಟಿಯ ಒಂದು ಥೀಮ್ ಏನಪ್ಪಾ ಅಂದ್ರ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇವ್ರೇನಪ್ಪಾ ಅಂತ ಅಂತಲ್ರಿ, ಪಿಯರೋ ಡಿ ಕುಬರ್ಟಿ ಮತ್ತು ಡಿಮೋಟಿನ್ ವಿಕೆಲಾಸ್ ಇವ್ರೇನಪ್ಪ ಒಲಿಂಪಿಕ್ ಅಂದ್ರೆ IOC ಸಂಸ್ಥೆನ ಸ್ಥಾಪಕರಾಗಿರ್ತಾರೆ ನೋಡಿ. ಹಾಗಾದ್ರೆ IOC ಅದರ ಉದ್ದೇಶ, ಇದು ಯಾಕೆ ಸ್ಥಾಪನೆ ಆಯ್ತು ಅಥವಾ ಉದ್ದೇಶಕ್ಕೆ ನೋಡಿ ಏನ್ ನೋಡಿ ಉದ್ದೇಶ? ಒಲಿಂಪಿಕ್ ಕ್ರೀಡೆಗಳನ್ನು ನಡೆಸುತ್ತದೆ ಮತ್ತು ಉತ್ತೇಜಿಸುತ್ತದೆ. ಅಂದ್ರೆ ಒಲಿಂಪಿಕ್ ಗೇಮ್ಸ್ ಆಗಿರ್ಬೋದು, ಅದು ಪ್ಯಾರಾ ಒಲಿಂಪಿಕ್ ಆಗಿರ್ಬೋದು, ಅದು ನಡೆಸೋ IOC ಸಂಸ್ಥೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತೀವಲ್ರಿ, ಅದು ಉದ್ದೇಶ ಇದಾಗಿರುತ್ತೆ. ಒಲಿಂಪಿಕ್ ಕ್ರೀಡೆಗಳನ್ನ ನಡೆಸುತ್ತದೆ ಮತ್ತೆ ಉತ್ತೇಜಿಸುತ್ತದೆ. ನೆಕ್ಸ್ಟ್ IOC ಮೊದಲ ಅಧ್ಯಕ್ಷ ನೋಡಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಮೊದಲ ಅಧ್ಯಕ್ಷ ಯಾರಂತ ಕೇಳ್ತಾರೆ. IOC ಮೊದಲ ಅಧ್ಯಕ್ಷ ನೋಡ್ರಿ ಡಿಮೆಟ್ರಿಯೋಸ್ ವಿಕೆಲಾಸ್. ಡಿಮೆಟ್ರಿಯೋಸ್ ವಿಕೆಲಾಸ್ ಈ IOC ಮೊದಲ ಅಧ್ಯಕ್ಷ ಆಗಿರ್ತಾರೆ. ಇದ್ರಿ IOC ಮೊದಲ ಅಧ್ಯಕ್ಷ ಡಿಮೆಟ್ರಿಯೋಸ್ ವಿಕೆಲಾಸ್ ಅಂತ ಆಗಿರ್ತಾರೆ. ನೆಕ್ಸ್ಟ್ ನೋಡಿ, IOC ಪ್ರಸ್ತುತ ಅಧ್ಯಕ್ಷ ಥಾಮಸ್ ಬಾಚ್ ಅಂತ ಕೂಡ ಕರೀತಾರೆ. ನೋಡಿ, ಪ್ರಸ್ತುತ ಪ್ರೆಸೆಂಟ್, ಈ ಪ್ರೆಸೆಂಟ್ IOC ಅಧ್ಯಕ್ಷರು, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಪ್ರಸ್ತುತ ಅಧ್ಯಕ್ಷರು ಅಂತ ಕೇಳಿದ್ರಪ್ಪ ಅಂದ್ರ ಯಾರು ನೋಡ್ರಿ? ಥಾಮಸ್ ಬಾಚ್ ಅಂತ. ಯಾರಿ? ಥಾಮಸ್ ಬಾಚ್ ಅಂತ ಏನಪ್ಪಾ ಅಂದ್ರೆ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಈ IOC ಏನಪ್ಪಾ ಅಂತಂದ್ರೆ ಒಂದು ಲೋಗೋ ಇರ್ತದೆ. ಕೇಳ್ತಾನೆ ಕ್ವಶನ್ಸ್. IOC ಏನಪ್ಪಾ ಅಂದ್ರೆ ಲೋಗೋ ಅಂತ ಇರ್ತದಲ್ಲ, ಇದ್ರ ಬಗ್ಗೆ ಕ್ವಶನ್ಸ್ ಬರ್ತವೆ ನೋಡ್ರಿ. IOC ಒಂದು ಲೋಗೋ ಏನ್ ನೋಡಿ? ಲೋಗೋ ಅಂತ ಕೇಳಿದ ತಕ್ಷಣ ನೋಡಿ IOC ಏನಪ್ಪ ಲೋಗೋ ಕೇಳ್ತಾನ, ಸುಮಾರು 5 ಬಣ್ಣದ ಬಳೆಗಳು ಅಥವಾ 5 ಬಣ್ಣದ ರಿಂಗ್ಗಳು ಅಂತ ಹೇಳ್ತೀವಿ. 5 ಬಣ್ಣದ ಬಳೆಗಳು ಅಥವಾ 5 ಬಣ್ಣದ ರಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡಿ ಯಾವ್ಯಾವಪ್ಪ ಅಂತ ಹೇಳ್ತೀವಲ್ರಿ. ಒಂದ್ ನೋಡಿ ನೀಲಿ ಬಣ್ಣದ, ಇನ್ನೊಂದು ಕಪ್ಪು ಬಣ್ಣ, ಮತ್ತೆ ಕೆಂಪು, ಹಳದಿ, ಹಸಿರು. ಅಂದ್ರೆ ಒಂದೊಂದು ಬಣ್ಣ ಒಂದು ಖಂಡವನ್ನು ಪ್ರತಿನಿಧಿಸ್ತದೆ. ಒಂದೊಂದು ರಿಂಗ್ ಒಂದು ಖಂಡವನ್ನ ಪ್ರತಿನಿಧಿಸ್ತದೆ. ಹಾಗಾದ್ರೆ ನೋಡಿ ಇಲ್ಲಿ ನೀಲಿ ಅಂತ ಹೇಳ್ತೀವಲ್ರಿ. ಹಾಗಾದ್ರೆ ನೋಡಿ ನೀಲಿ ಅಂತ ಕೇಳ್ತೀವಿ. ಇದ ತಕ್ಷಣ ನೋಡಿ ನೀಲಿ. ಓಕೆನಾ? ನೋಡಿ ನೀಲಿ ಬಣ್ಣ ಇದನ್ನ ಏನು ಪ್ರತಿನಿಧಿಸಬೇಕು ಅಂತ ಕೇಳ್ತಾರೆ. ನೋಡಿ ನೀಲಿ ಬಣ್ಣ. ಓಕೆನಾ? ನೀಲಿ ಬಣ್ಣ ಅಲ್ರಿ. ಹಾಗಾದ್ರೆ ಈ ನೀಲಿ ಬಣ್ಣ ಯಾವ ಖಂಡವನ್ನು ಪ್ರತಿನಿಧಿಸ್ತದೆ? ಇಲ್ಲಿ ಆಲ್ರೆಡಿ ಕೊಟ್ಟ ನೋಡ್ರಿ, ಈ ನೀಲಿ ಸರ್ಕಲ್ ಅದಲ್ರಿ. ನೀಲಿ ಬಣ್ಣ ಯಾವ ಖಂಡ ಅಂದ್ರೆ ಯುರೋಪ್ ಖಂಡ. ನೋಡಿ ನೀಲಿ ಬಣ್ಣ ಅಲ್ರಿ ಇದು. ಹಾಗಾದ್ರ ಈ ನೀಲಿ ಬಣ್ಣ ಯಾವ ಖಂಡ ಇದು ಮಾಡ್ತಂದ್ರ ನೋಡಿ ಯುರೋಪ್ ಖಂಡವನ್ನು ಪ್ರತಿನಿಧಿಸ್ತದೆ. ನೆನ್ಪಿಡ್ಕೊಡ್ರಿ, ಯಾವ್ದಪ್ಪ ಅಂದ್ರ ಯುರೋಪ್ ಖಂಡವನ್ನ ಪ್ರತಿನಿಧಿಸ್ತದೆ. ಓಕೆ, ನೆಕ್ಸ್ಟ್ ನೋಡಿ ಕಪ್ಪು ಬಣ್ಣ. ಸೊ ಅದ್ರ ಬಗ್ಗೆ ಕೂಡ ಬರ್ತವೆ ಕ್ವಶನ್ಸ್. ನೋಡಿ ನೀಲಿ ಬಣ್ಣ
ಯಾವ್ದ್ರಿ ಯುರೋಪ್ ಖಂಡ ಪ್ರದೇಶದ. ನೆಕ್ಸ್ಟ್ ಕೇಳ್ತಾನ ಏನಪ್ಪಾ ಅಂದ್ರ ಕಪ್ಪು ಬಣ್ಣ ಆಫ್ರಿಕಾ. ನೋಡ್ರಿ ಕಪ್ಪು ಅದಲ್ರಿ, ನೋಡಿ ಕಪ್ಪು ಬಣ್ಣ ಯಾವ ಖಂಡ ಪ್ರದೇಶ ಅಂದ್ರಿ ಆಫ್ರಿಕಾ. ನೋಡಿ ಯಾವ್ದ್ರಿ ಆಫ್ರಿಕಾ ಇದನ್ನಪ್ಪ ಅಂದ್ರ ಪ್ರತಿನಿಧಿಸ್ತದೆ. ನೆಕ್ಸ್ಟ್ ಅದೇ ರೀತಿ ನೋಡಿ ಈಗ ಕೆಂಪು ಅಂತ ಹೇಳ್ತೀವಿ, ಓಕೆನಾ. ನೋಡಿ ಕೆಂಪು ಅದಲ್ರಿ, ಕೆಂಪು ಸರ್ಕಲ್, ಕೆಂಪು ರಿಂಗ್ ಅಥವಾ ಕೆಂಪು ಬಳೆ ಅಂತ ಕರಿತೀವಿ. ನೋಡಿ ಕೆಂಪು ಇದನ್ನ ಯಾವ್ದು ಇದು ಮಾಡ್ತಾ ನೋಡಿ ಅಮೇರಿಕಾ ಅಂತಲ್ರಿ. ಕೆಂಪು ಅಂತ ಕೇಳಿದ್ರ ಅಮೇರಿಕಾ. ನೋಡಿ ಕೆಂಪು ಮದನಪ್ಪ ಅಮೇರಿಕನ ಪ್ರತಿನಿಧಿಸ್ತದೆ. ನೆಕ್ಸ್ಟ್ ನೋಡಿ ಯಾವ್ದ್ರಿ ಹಳದಿ. ಸೊ ಹಳದಿ ಕೂಡ ಬರ್ತದೆ ಕ್ವಶನ್ಸ್. ಹಳದಿ ಕೇಳಿದ್ರ ಅನ್ಕೋರಿ, ಹಳದಿ ಹಾಗಾದ್ರ ಈ ಹಳದಿ ಏನಪ್ಪಾ ಅಂದ್ರ ಯಾವ ಖಂಡ ಪ್ರತಿನಿಧಿಸ್ತಪ್ಪ ಅಂದ್ರ ನೋಡಿ ಏಷ್ಯಾ ಖಂಡವನ್ನ ನೆನಪಿಟ್ಕೊಡ್ರಿ. ಯಾವ್ದ್ರಿ ಏಷ್ಯಾ ಖಂಡವನ್ನ. ಹಳದಿ ಏಷ್ಯಾ ಖಂಡ. ಈ ಲಾಸ್ಟ್ ನೋಡಿ ನೋಡ್ರಿ ಯಾವ್ದಪ್ಪ ಅಂದ್ರ ನೋಡಿ ಹಸಿರು. ನೋಡಿ ಹಸಿರು ಯಾವ ಖಂಡ ನೋಡ್ರಿ ಆಸ್ಟ್ರೇಲಿಯಾ. ಯಾವ್ದ್ರಿ ಆಸ್ಟ್ರೇಲಿಯಾ. ನೋಡಿ ಅಂದ್ರ ಈಗ ಐಸಿಯ ಒಂದು ಲೋಗೋ ಕೇಳಿದ್ರ ಏನಪ್ಪ ನೀಲಿ ಯುರೋಪ್, ಕಪ್ಪು ಆಫ್ರಿಕಾ, ಕೆಂಪು ಅಮೆರಿಕ, ಹಳದಿ ಏಷ್ಯಾ, ಹಸಿರು ಆಸ್ಟ್ರೇಲಿಯಾ. ಇವೇನಪ್ಪ ಖಂಡಗಳನ್ನ ಪ್ರತಿನಿಧಿಸ್ತವೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಹಾಗಾದ್ರೆ ಈ ಫಸ್ಟ್ ತಕ್ಷಣ ಈ ಮೊದಲ ಒಲಿಂಪಿಕ್ ಗೇಮ್ಸ್ ಯಾವಾಗ ಏನಪ್ಪಾ ಅಂದ್ರ ಸ್ಥಾಪನೆ ಆಯ್ತು ನೋಡಿ. ಅದು ಮೊದಲು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಇಲ್ಲಿ ಕೊಟ್ಟು ನೋಡಿ ಮೊದಲ ಒಲಿಂಪಿಕ್ ಗೇಮ್ಸ್ ಎಲ್ಲಿ ಹಿಡಿತು ಗ್ರೀಕ್ ನ ಅಥೆನ್ಸ್. ನೆನಪಿಟ್ಕೋರಿ ನೋಡಿ ಮೊದಲ ಒಲಿಂಪಿಕ್ ಗೇಮ್ಸ್ ಎಲ್ಲಿ ಹಿಡಿತು ಅಂತ ಕೇಳ್ತಾನ ಗ್ರೀಕ್ ನ ಅಥೆನ್ಸ್. ಎಲ್ರಿ ಗ್ರೀಕ್ ನ ಅಥೆನ್ಸ್. ಯಾವ ವರ್ಷ ಅಂದ್ರೆ ನೋಡಿ 1896 ನಡೀತದೆ ಫಸ್ಟ್ ಒಲಿಂಪಿಕ್ ಗೇಮ್ಸ್. ಗ್ರೀಕ್ ಏನಪ್ಪಾ ಅಂದ್ರೆ ಗ್ರೀಕ್ ನ ಅಥೆನ್ಸ್ ಆಗಿರ್ತದೆ. ಹಾಗಾದ್ರ ಯಾವ ವರ್ಷ ರೀ 1896. ನೆಕ್ಸ್ಟ್ ಒಲಿಂಪಿಕ್ ಗೇಮ್ಸ್ ಪ್ರತಿ 4 ವರ್ಷಗೊಮ್ಮೆ ನಡೆಸಲಾಗ್ತದೆ. ನೋಡಿ ಜಗತ್ತಿನ ಅತಿ ಏನಪ್ಪ ದೊಡ್ಡ ಕ್ರೀಡೆ ಅಂತ ಹೇಳ್ತೀವಲ್ರಿ ಒಲಿಂಪಿಕ್ ಗೇಮ್ಸ್. ಎಷ್ಟು ವರ್ಷ ನಡೀತಪ್ಪ ಅಂದ್ರ 4 ವರ್ಷ ನಡೀತದೆ. ಇದೇ ತರ ಕಾಮನ್ ಗೇಮ್ಸ್, ಏಷ್ಯನ್ ಗೇಮ್ಸ್, ಪೀಪೋ ವರ್ಲ್ಡ್ ಕಪ್, ಕ್ರಿಕೆಟ್ ವರ್ಲ್ಡ್ ಕಪ್ ಕೂಡ 4 ವರ್ಷ ನಡೀತದೆ. ಸೊ ಇದು ಕೂಡ 4 ವರ್ಷಗೊಮ್ಮೆ ನಡೆಸಲಾಗ್ತದೆ. ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ನೋಡಿ ಇನ್ನು ಕ್ವಶನ್ ಕೇಳ್ತಾನೆ. ಒಲಿಂಪಿಕ್ ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟ ಮೊದಲ ಆಟಗಾರ ಯಾರು ನೋಡಿ ಅಭಿನವ್ ಬಿಂದ್ರಾ. ಇಲ್ಲಿದ್ರೆ ನೋಡ್ರಿ ಇಡೀ ನಮ್ಮ ದೇಶಕ್ಕೆ ಫಸ್ಟ್ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಯಾರ್ದು ನೋಡ್ರಿ ಅಭಿನವ್ ಬಿಂದ್ರಾ. ಯಾವ ಗೇಮ್ಸ್ ನೋಡಿ ಶೂಟಿಂಗ್ ಅಲ್ಲಿ ತಂದು ಕೊಟ್ಟಾರ. ಯಾವ್ದ್ರಿ ಶೂಟಿಂಗ್. ಹಾಗಾದ್ರೆ ಯಾವ ವರ್ಷದಲ್ಲಿ 2008 ಎಲ್ಲಿ ನಡೆದಿತ್ತು ಚೀನಾದ ಬೀಜಿಂಗ್. ನೋಡಿ 2008 ಚೀನಾದ ಬೀಜಿಂಗ್ ಅಲ್ಲಿ ತಂದು ಕೊಟ್ಟಿರ್ತಾರೆ. ಯಾರಪ್ಪ ಅಂದ್ರೆ ಅಭಿನವ್ ಬಿಂದ್ರಾ ಏನಪ್ಪಾ ಅಂದ್ರೆ ತಂದು ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡಿ. ರೈಟ್, ಒಲಿಂಪಿಕ್ ನಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳಾ ಆಟಗಾರ್ತಿ. ಪುರುಷನ ಅಭಿನವ್ ಬಿಂದ್ರಾ ಇತ್ತು. ಈ ಒಲಿಂಪಿಕ್ಸ್ ಅಲ್ಲಿ ಪದಕ ತಂದ ಮೊದಲ ಮಹಿಳಾ ಆಟಗಾರ್ತಿ ಕೇಳಿದ್ರೆ ಕರ್ಣಂ ಮಲ್ಲೇಶ್ವರಿ. ಹಾಗಾದ್ರೆ ಇವ್ರದ್ದು ಯಾವ ಕ್ರೀಡೆ ಕೇಳ್ತ ನೋಡಿ ಭಾರ ಎತ್ತುವಿಕೆ ಅಥವಾ ವೇಟ್ ಲಿಫ್ಟಿಂಗ್ ಅಂತೀವಲ್ರಿ. ಭಾರ ಎತ್ತುವಿಕೆ ಯಾವ ವರ್ಷದಾಗ 2000 ಇಸ್ವಿಯಲ್ಲಿ ಏನಪ್ಪಾ ಅಂದ್ರೆ ಭಾರ ಎತ್ತುವಿಕೆಯಲ್ಲಿ ಕರ್ಣಂ ಮಲ್ಲೇಶ್ವರಿ ಪದಕ ತಂದು ಕೊಟ್ಟಿರ್ತಾರೆ. ಹಾಗಾದ್ರ ಈ ಎಲ್ಲಿ ನಡೆದಿತ್ತು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಿರ್ತದೆ. ನೋಡಿ ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿ ಕರ್ಣಂ ಮಲ್ಲೇಶ್ವರಿ ಅವರು ಫಸ್ಟ್ ಮೆಡಲ್ ತಂದು ಕೊಟ್ಟು ಭಾರತ ಮಹಿಳೆ ಆಗಿರ್ತಾಳೆ. ಓಕೆ, ನೆಕ್ಸ್ಟ್ ನೋಡಿ ಒಲಿಂಪಿಕ್ ಗೇಮ್ಸ್ ನಲ್ಲಿ 2 ಬಾರಿ ಪದಕ ಪಡೆದ ಭಾರತದ ಏಕೈಕ ಮಹಿಳಾ ಆಟಗಾರ್ತಿ. ಒಲಿಂಪಿಕ್ಸ್ ನಲ್ಲಿ ಸ್ಪೆಷಲಿ ನೋಡಿ ಒಲಿಂಪಿಕ್ 2 ಬಾರಿ ಪದಕ ಪಡೆದ ಭಾರತೀಯ ಮೊದಲ ಮಹಿಳಾ ಆಟಗಾರ್ತಿ ಯಾರು PV ಸಿಂಧು. ನೋಡಿ ಫಸ್ಟ್ ಯಾರಪ್ಪ ಅಂದ್ರ PV ಸಿಂಧು ಆಗಿರ್ತಾರೆ. ಒಲಿಂಪಿಕ್ ಗೇಮ್ಸ್ ನಲ್ಲಿ ಪದಕ ಪಡೆದ ಮೊದಲ ಭಾರತೀಯ 2 ಬಾರಿ ಪಡೆದರು ಯಾರು PV ಸಿಂಧು. ಅವ್ರು ಯಾವ ಕ್ರೀಡೆಯಪ್ಪ ಅಂದ್ರೆ ನೋಡಿ ಬ್ಯಾಡ್ಮಿಂಟನ್ ಆಗಿರ್ತದೆ. ಯಾವ್ದ್ರಿ ಬ್ಯಾಡ್ಮಿಂಟನ್. ನೋಡಿ ಹಾಗಾದ್ರೆ 2 ಪದಕ ಯಾವ ವರ್ಷ ತಗೊಂಡ್ರ ನೋಡ್ರಿ 2016 ಬೆಳ್ಳಿ ಪದಕ ಯಾವ ದೇಶ ನಡೆದಿತ್ತು ಬ್ರೆಜಿಲ್ ಅಲ್ಲಿ ನಡೆದಿತ್ತು. ನೆಕ್ಸ್ಟ್ 2021 ಕಂಚಿನ ಪದಕ ಎಲ್ಲಿ ನಡೆದಿತ್ತು ಜಪಾನ್. ರೀಸೆಂಟ್ಲಿ ಏನಂತೀವಲ್ರಿ 2021 ಸಾಲಿನಲ್ಲಿ ಜಪಾನ್ ನಡೀತು. ಇವಾಗ ಫ್ರಾನ್ಸ್ ಪ್ಯಾರಿಸ್ ಅಂತೀವಿ. ಸೊ 2021 ಕಂಚಿನ ಪದಕ ಗೆದ್ದಿರ್ತಾರ. ಎಲ್ಲಿ ನಡೆದಿತ್ತು ಜಪಾನ್ ಅಲ್ಲಿ ನಡೆದಿತ್ತು. ಓಕೆ, ನೋಡಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾನೆ. ಏನಂದ್ರೆ ಪ್ರಸ್ತುತ ಅಥವಾ ಪ್ರೆಸೆಂಟ್ 2024 ಒಲಿಂಪಿಕ್ ಗೇಮ್ಸ್. ಓಕೆನಾ, 2024 ಒಲಿಂಪಿಕ್ ಗೇಮ್ಸ್ ಎಲ್ಲಿ ನಡೀತಪ್ಪ ಅಂದ್ರೆ ಫ್ರಾನ್ಸ್ ನ ಪ್ಯಾರಿಸ್ ಅಲ್ಲಿ ನಡೆದಿರ್ತದೆ. ಹಾಗಾದ್ರೆ ಈ ಒಲಿಂಪಿಕ್ ಗೇಮ್ಸ್ ಎಷ್ಟನೇ ಆವೃತ್ತಿ ಆಗಿತ್ತಪ್ಪ ಅಂತಂದ್ರ ನೋಡಿ 33ನೇ ಆವೃತ್ತಿ ಆಗಿರ್ತಿಷ್ಟ್ರಿ. 33ನೇ ಆವೃತ್ತಿ. ಹಾಗಾದ್ರೆ ನೆಕ್ಸ್ಟ್ ಕೇಳ್ತ ನೋಡಿ ಏನಪ್ಪಾ ಅಂದ್ರ ಎಲ್ಲಿ ನಡೆದಿತ್ತು ಪ್ಯಾರಿಸ್, ಫ್ರಾನ್ಸ್ ನ ಪ್ಯಾರಿಸ್. ಅದು ಧ್ಯೇಯ ವಾಕ್ಯ ಗೇಮ್ಸ್ ವೈಡ್ ಓಪನ್ ಅಂಕೇಶ್ ಆಗಿರ್ತದೆ.
ಹಾಗಾದ್ರ ಎಷ್ಟು ರಾಷ್ಟ್ರಗಳು ಭಾಗಿಯಾಗಿದ್ರು ನೋಡ್ರಿ? 204 ಏನಪ್ಪಾ ಅಂದ್ರೆ ಸದಸ್ಯ ರಾಷ್ಟ್ರಗಳು ಭಾಗಿಯಾಗಿರ್ತವೆ. ನೆಕ್ಸ್ಟ್ ಕ್ರೀಡಾಪಟುಗಳು 10,000 ಅಧಿಕ ಏನಪ್ಪಾ ಅಂದ್ರೆ ಕ್ರೀಡಾಪಟುಗಳಾಗಿರ್ತಾರೆ. ನೆಕ್ಸ್ಟ್ ಹಾಗಾದ್ರ ಈ ಒಲಿಂಪಿಕ್ ಗೇಮ್ಸ್ ಯಾವಾಗ ಸ್ಟಾರ್ಟ್ ಅದು ಒಂದ್ಸಲ ಕ್ವಶನ್ ಕೇಳಿದನ್ರಿ. ಒಲಿಂಪಿಕ್ ಯಾವಾಗ ಸ್ಟಾರ್ಟ್ ಅದವ್ರಿ? 2024 26 ಜುಲೈ 2024. 26 ಜುಲೈ 2024 ಸ್ಟಾರ್ಟ್ ಆಗ್ತವೆ. ಎಂಡ್ ಆಗಿದೆ ಯಾವಾಗಪ್ಪ ಅಂದ್ರೆ 11 ಆಗಸ್ಟ್ 2024 ಕ್ಲೋಸ್ ಆಗ್ತದೆ, ಎಂಡ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ 2024 ಒಲಿಂಪಿಕ್ ಗೇಮ್ಸ್ ಏನಪ್ಪಾ ಅಂದ್ರ ಯಾವ ರಾಷ್ಟ್ರ ಫಸ್ಟ್ ಬಂದ, ಯಾವ್ದು ಸೆಕೆಂಡ್ ಬಂದದ, ಯಾವ ಅತಿ ಹೆಚ್ಚು ಚಿನ್ನ ಬಂದ, ಎಷ್ಟು ಪದಕ ಬಂದವ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಆಗಿರ್ತದೆ ನೋಡಿ. 2024 ಬೇಸಿಗೆ ಒಲಿಂಪಿಕ್ ಅಂತ ಕರಿತೀವಲ್ರಿ, ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಹಾಗಾದ್ರೆ 2024 ಒಲಿಂಪಿಕ್ ಗೇಮ್ಸ್ ಅಲ್ಲಿ ನೋಡಿ, 2024 ಒಲಿಂಪಿಕ್ ಗೇಮ್ಸ್ ಅಲ್ಲಿ ಫಸ್ಟ್ ಯಾವ್ದು ಬಂದಪ್ಪ ನೋಡಿ. 2024 ಒಲಿಂಪಿಕ್ ಗೇಮ್ಸ್ ಅಲ್ಲಿ ಮೊದಲ ರಾಷ್ಟ್ರ ಪ್ರಥಮ ಸ್ಥಾನ ಯಾವ್ದ್ರಿ? ಅಮೆರಿಕಾ. 2ನೇ ಸ್ಥಾನ ಚೀನಾ. 3ನೇ ಸ್ಥಾನಕ್ಕೆ ಇದ್ರೆ ಜಪಾನ್. 4ನೇ ಸ್ಥಾನಕ್ಕೆ ಇದ್ರೆ ಆಸ್ಟ್ರೇಲಿಯಾ. 5ನೇ ಸ್ಥಾನಕ್ಕೆ ಇದ್ರೆ ಫ್ರಾನ್ಸ್ ಆಗಿರ್ತದೆ ನೋಡಿ. ಇವನಪ್ಪ ಇವರ ಸಿರಿಮೆ ಕೇಳ್ತಾನೆ. ನೆಕ್ಸ್ಟ್ ಹಾಗಾದ್ರೆ ಅಮೆರಿಕಾ ಒಟ್ಟಾರೆ ಎಷ್ಟು ಪದಕ ಪಡೆದಪ್ಪ ನೋಡಿ? 126. ಒಟ್ಟಾರೆ ಟೋಟಲಿ 126 ತಗೊಂಡದ. ಚೀನಾ ಒಟ್ಟಾರೆ 91 ಪದಕ, ಜಪಾನ್ 45 ಪದಕ, ಆಸ್ಟ್ರೇಲಿಯಾ 53, ಫ್ರಾನ್ಸ್ 64. ಇವೆಲ್ಲ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆಗಿರ್ತವೆ. ಹಾಗಾದ್ರೆ ಭಾರತದ ನೋಡ್ರಿ, ಇಲ್ಲಿ ಮಾಹಿತಿ ಕೊಟ್ಟು ನೋಡ್ರಿ ಇಲ್ಲಿ ನೋಡಿ. 2024 ಭಾರತ ಒಲಿಂಪಿಕ್ ವಿಜೇತರು ಎಷ್ಟು ಜನಪ್ಪ ಅಂದ್ರೆ 6 ಜನ ಆಗಿರ್ತಾರೆ. ಎಷ್ಟು ಜನ ರೀ? 6 ಜನ. ಹಾಗಾದ್ರೆ ಯಾರ್ಯಾರು ನೋಡ್ರಿ? ಮನು ಬಾಕರ್ ಮತ್ತು ಸರ್ಬೋಜ್ ಸಿಂಗ್. ನೆಕ್ಸ್ಟ್ ಸ್ವಪ್ನಿಲ್ ಕುಸಲೆ ಟೀಮ್ ಇಂಡಿಯಾ, ಅದೊಂದು ಟೀಮ್ ಪರವಾಗಿ ಆಗಿರ್ತಾರೆ. ಅದು ನೀರಜ್ ಚೋಪ್ರಾ. ಟೋಟಲಿ ಎಷ್ಟಪ್ಪ ಅಂದ್ರೆ 6 ಜನ ಆಗಿರ್ತಾರೆ. ಇಲ್ಲಿ ಬರೋಡ್ರಿ ಯಾರಪ್ಪ ಅಂದ್ರೆ ಅಮನ್ ಶೆರಾವತ್ ಆಗಿರ್ತಾರೆ. ಮನು ಬಾಕರ್, ಸರ್ಬೋಜ್ ಸಿಂಗ್, ಸ್ವಪ್ನಿಲ್ ಕುಸಲೆ ಟೀಮ್ ಇಂಡಿಯಾ, ನೀರಜ್ ಚೋಪ್ರಾ, ಅಮನ್ ಶೆರಾವತ್ ಆಗಿರ್ತಾರೆ. ಇವ್ರು ಏನಪ್ಪಾ ಅಂದ್ರೆ 6 ಜನ ಆಗಿರ್ತಾರೆ. ಹಾಗಾದ್ರ ಮನು ಬಾಕರ್ ಯಾವ ಕಡೆ ಅವ್ರದ್ದು? ಶೂಟಿಂಗ್. ಯಾವ ಪದಕ ಗೆದ್ದಾರ್ರಿ? ಕಂಚು. ಮನು ಬಾಕರ್ ಮತ್ತು ಇವರು ಡಬಲ್ಸ್ ಇಬ್ರು ಸೇರಿ ಗೆದ್ದಿರ್ತಾರೆ. ಶೂಟಿಂಗ್ ಅಲ್ಲಿ ಯಾವ ಪದಕ? ಕಂಚು. ಹಾಗಾದ್ರೆ ಸ್ವಪ್ನಿಲ್ ಕುಸಲೆ ಶೂಟಿಂಗ್ ಅಲ್ಲಿ ಕಂಚು. ಮತ್ ಇಡೀ ನಮ್ಮ ಟೀಮ್ ಇಂಡಿಯಾ ಹಾಕಿ ಅಂತ ಹೇಳ್ರಿ, ಇಡೀ ಟೀಮ್ ಪರವಾಗಿ ಆಡಿರ್ತಾರ. ಹಾಕಿ ಕ್ರೀಡೆಯಲ್ಲಿ ಯಾವ ಪದಕ ನೋಡ್ರಿ? ಕಂಚಿನ ಪದಕ ಗೆದ್ದಿರ್ತಾರ. ಹಾಗಾದ್ರ ನೀರಜ್ ಚೋಪ್ರಾ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ನೀರಜ್ ಚೋಪ್ರಾ ಪುರುಷರ ಜಾವ್ಲಿನ್ ಎಸೆತ, ಅದು ಜಾವ್ಲಿನ್ ಥ್ರೋ ಅಂತ ಕರಿತೀವಲ್ರಿ. ಜಾವ್ಲಿನ್ ಎಸೆತದಲ್ಲಿ ಅಥ್ಲೆಟಿಕ್ ಅಲ್ಲಿ ಏನಪ್ಪಾ ಅಂದ್ರೆ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಯಾವ್ದ್ರಿ? ಬೆಳ್ಳಿ ಪದಕ. ಹೋಸಲ ಏನಪ್ಪಾ ಅಂದ್ರೆ ಚಿನ್ನ ಪದಕ ಗೆದ್ದಿದ್ರು, ಈ ಸಲ ಬೆಳ್ಳಿ ಪದಕ ಗೆದ್ದಾರ. ಇವ್ರ ನೆನಪಿಗೋಸ್ಕರ ಏನ್ ಮಾಡ್ತಾರಿ? ಜಾವ್ಲಿನ್ ಎಸೆತ ದಿನ ಅಂತ ಆಚರಣೆ ಮಾಡ್ತೀವಿ. ಆಗಸ್ಟ್ 7 ಏನಪ್ಪಾ ಅಂದ್ರ ಜಾವ್ಲಿನ್ ಥ್ರೋ ದಿನ ಅಥವಾ ಜಾವ್ಲಿನ್ ಎಸೆತ ದಿನ ಅಂತ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ತೀವಿ. ಇನ್ನೊಬ್ಬರು ನೋಡಿ ಅಮನ್ ಶೆರಾವತ್. ಕುಸ್ತಿ ಯಾವ ಪದಕ ರೀ? ಕಂಚಿನ ಪದಕ. ಕ್ವಶನ್ ಕೇಳ್ತಾನ್ರಿ, ಈ ಫ್ರೀಸ್ಟೈಲ್ ಎಂಬುದು ಯಾವ ಕ್ರೀಡೆಗೆ ಸಂಬಂಧಪಟ್ಟಂತ ಕೇಳ್ತಾನ್ರಿ? ಕುಸ್ತಿಗೆ ಸಂಬಂಧಪಟ್ಟಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಈ ಪ್ರತಿಯೊಬ್ಬರದ್ದು ಏನಪ್ಪಾ ಅಂದ್ರ ಮಾಹಿತಿ ಕೊಟ್ಟು ನೋಡಿ, ಡೀಟೇಲ್ಸ್ ಇದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಿರ್ತಾನ. 2024 ಟೋಟಲ್ ನಾವು ಒಲಿಂಪಿಕ್ ಗೇಮ್ಸ್ ಏನಪ್ಪಾ ಅಂತಂದ್ರ ಭಾರತ ಎಷ್ಟು ಟೋಟಲ್ ಅಂದ್ರೆ 6 ಜನ ಅಂತ ಹೇಳಿದೇವಿ. ಅದರಲ್ಲಿ ಒಬ್ಬರು ಯಾರು? ಫಸ್ಟ್ ಯಾರಪ್ಪ ಅಂದ್ರ ನೀರಜ್ ಚೋಪ್ರಾ. ಯಾರೀ? ನೀರಜ್ ಚೋಪ್ರಾ. ಹಾಗಾದ್ರೆ ನೀರಜ್ ಚೋಪ್ರಾ ಯಾವ ಕ್ರೀಡೆ ಅಂತ ಹೇಳಿದ್ರಿ? ಜಾವ್ಲಿನ್ ಎಸೆತ ಅಥವಾ ಜಾವ್ಲಿನ್ ಥ್ರೋ ಅಂತ ಕರಿತೀವಿ. ಹಾಗಾದ್ರ ಅವ್ರದ್ದು ಯಾವ ಕ್ರೀಡೆ? ಅಥ್ಲೆಟಿಕ್. ಯಾವ ಪದಕ ಗೆದ್ದಾರ ನೋಡ್ರಿ? ಬೆಳ್ಳಿ ಪದಕ. ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ದಾರ. 2024 ಒಲಿಂಪಿಕ್ ಗೇಮ್ಸ್ ಅಲ್ಲಿ ಏನಪ್ಪಾ ಅಂದ್ರ ಗೆದ್ದಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಹೇಳ್ಕೊಡ್ ನೋಡಿ. ನೆಕ್ಸ್ಟ್ ನೋಡ್ರಿ ಯಾರಪ್ಪ ನೋಡಿ, ಎರಡನೇದು ನೋಡಿ, ಟೋಟಲ್ 6 ಜನ ಗೆದ್ದಾರ ಅಂತ ಹೇಳ್ರಿ. ಒಲಿಂಪಿಕ್ ಗೇಮ್ಸ್ ಅಲ್ಲಿ ಎರಡನೇದವ್ರು ಯಾರು ನೋಡಿ? ಮನು ಬಾಕರ್. ಯಾರಿ? ಮನು ಬಾಕರ್. ಹಾಗಾದ್ರೆ ಮನು ಬಾಕರ್ ಎದ್ರಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಅಂತ ಕರಿತೀವಲ್ರಿ. ಏರ್ ಪಿಸ್ತೂಲ್ ಮೀನ್ಸ್ ಶೂಟಿಂಗ್. ಮನು ಬಾಕರ್ ಶೂಟಿಂಗ್ ನಾಗ ಏನಪ್ಪಾ ಅಂದ್ರೆ ಯಾವ ಪದಕ ಗೆದ್ದಾರಪ್ಪ ಅಂದ್ರೆ ಕಂಚಿನ ಪದಕ ಗೆದ್ದಾರ. ಯಾರಿ? ಮನು ಬಾಕರ್. ಓಕೆ, ನೆಕ್ಸ್ಟ್ ನೋಡಿ ನೋಡಿ. ಮತ್ತ ಮೂರನೇದ ಅಂದ್ರೆ ಮನು ಬಾಕರ್ ಮತ್ತು ಸರ್ಬೋಜ್ ಸಿಂಗ್. ಇವ್ರಿಬ್ರು ಏನಪ್ಪ ಡಬಲ್ಸ್ ಅಂದ್ರೆ ಇಬ್ರು ಮಿಕ್ಸ್ ಆಡಿರ್ತಾರಲ್ರಿ. ಇಬ್ರು ಸೇರ್ಕೊಂಡ್ ಬಿಟ್ಟು ಯಾವ್ದಪ್ಪ ಅಂತಂದ್ರೆ ನೋಡಿ ಮೀಟರ್ ಏರ್ ಪಿಸ್ತೂಲ್. ಯಾವ ಕಡೆ? ಶೂಟಿಂಗ್. ಹಾಗಾದ್ರೆ ಮಿಶ್ರ ತಂಡ ಅಂತ ಆಗಿರ್ತಾರೆ. ಇಬ್ರು ಸೇರಿರ್ತಾರೆ ಮಿಶ್ರ ತಂಡ. ಯಾರ್ಯಾರು? ಮನು ಬಾಕರ್, ಸರ್ಬೋಜ್ ಸಿಂಗ್ ಆಗಿರ್ತಾರೆ. ಮಿಶ್ರ ತಂಡದಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಅಲ್ಲಿ ಯಾವ ಕಡೆ ಅಂತ ಸಂಬಂಧಪಟ್ಟಂತ ಶೂಟಿಂಗ್. ಯಾವ ಪದಕ ಗೆದ್ದಾರಿ? ತಲಾ ಏನಪ್ಪಾ ಅಂದ್ರೆ ಕಂಚು ಪದಕ. ಯಾವ್ದ್ರಿ? ಕಂಚು ಪದಕ ಗೆದ್ದಿರ್ತಾರೆ. ಓಕೆ,
ನೆಕ್ಸ್ಟ್ ನೋಡಿ ಸ್ವಪ್ನಿಲ್, ಓಕೆ ಕೇಳ್ತಾರೆ ಸ್ವಪ್ನಿಲ್ ಇವ್ರು ಕೂಡ ಏನಪ್ಪಾ ಅಂದ್ರ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಗೆದ್ದಿರ್ತಾರ ಪದಕ ಯಾವ್ದ್ರಿ? ಕಂಚಿನ ಪದಕ. ಹಾಗಾದ್ರೆ ಈ ಸ್ವಪ್ನಿಲ್ ಏನಪ್ಪಾ ಅಂದ್ರ ಪುರುಷರ 50 ಮೀಟರ್ ರೈಫಲ್ ಇದರಲ್ಲಿ ಏನಪ್ಪಾ ಅಂತಂದ್ರ ಕಂಚೆ ಗೆದ್ದಿರ್ತಾರ. ಇವ್ರು ಸ್ವಪ್ನಿಲ್ ಯಾವ ಕ್ರೀಡೆ ಅಂತ ಕೇಳ್ತಾನ್ರಿ? ಸ್ವಪ್ನಿಲ್ ಶೂಟಿಂಗ್ ಆಗಿರ್ತದೆ. ಯಾವ ಪದಕ ರೀ? ಕಂಚಿನ ಪದಕ ಗೆದ್ದಿರ್ತಾರೆ. ಓಕೆ ನೆಕ್ಸ್ಟ್ ಇಡೀ ಟೀಮ್ ಇಂಡಿಯಾ ನೋಡಿ, ಇಡೀ ಟೀಮ್ ಇಂಡಿಯಾ ಏನಪ್ಪಾ ಅಂತಂದ್ರ ಪುರುಷರ ಇವೆಂಟ್ಸ್ ಅಂತ ಕರಿತೀವಲ್ಲ, ಇಡೀ ಟೀಮ್ ಇಂಡಿಯಾ ಹಾಕಿಯಲ್ಲಿ ಹಾಕಿ ಒಂದು ಕ್ರೀಡೆಯಲ್ಲಿ ಏನಪ್ಪಾ ಅಂತಂದ್ರ ಕಂಚಿನ ಪದಕ ಗೆದ್ದಿರ್ತಾರೆ. ಇಡೀ ಟೀಮ್ ಸಪೋರ್ಟ್ ಮುಖಾಂತರ ಹಾಕಿಯಲ್ಲಿ ಕಂಚಿನ ಪದಕ ಏನಪ್ಪ ಗೆದ್ದಿರ್ತಾರ. ಹಾಗಾದ್ರೆ ಈ ಹಾಕಿ ಪ್ರಮುಖರಾಗಿರ್ತಾರ ಸ್ಪೆಷಲಿ ಯಾರಪ್ಪ ಅಂತಂದ್ರ PR ಶ್ರೀಜೇಶ್ ಅಂತೀವಲ್ರಿ, ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ಕೀಪರ್ ಏನಪ್ಪ ಆಗಿರ್ತಾರ. ಯಾರು ಇಲ್ಲಿ ನೋಡ್ರಿ PR ಶ್ರೀಜೇಶ್ ಆಗಿರ್ತಾರ. ಅವ್ರು ಯಾರಿ? PR ಶ್ರೀಜೇಶ್. ಹೌದಲ್ಲ, ಈ PR ಶ್ರೀಜೇಶ್ ಏನಪ್ಪಾ ಅಂತಂದ್ರ ಇತ್ತೀಚೆನಪ್ಪ ವಿದ್ಯಾ ಹೇಳಿರ್ತಾರೆ ಮತ್ತು ಇತ್ತೀಚೆನಪ್ಪ ಅಂದ್ರೆ ಜೂನಿಯರ್ಸ್ ಬೇರೆ ಬೇರೆ ಟೀಮ್ ಏನಪ್ಪಾ ಅಂದ್ರೆ ಹೆಡ್ ಕೋಚ್ ವರ್ಕ್ ಮಾಡ್ತಾ ಇದಾರೆ. ಸೊ ಅವ್ರು ಏನಪ್ಪಾ ಅಂದ್ರ PR ಶ್ರೀಜೇಶ್ ಆಗಿರ್ತಾರೆ. ಓಕೆ ನೆಕ್ಸ್ಟ್ ನೋಡಿ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಇನ್ನೊಬ್ಬ ವಿಜೇತ ಆಗಿರುವಂತ ಯಾರಿ? ಅಮನ್ ಶೆರಾವತ್. ಯಾರಿ? ಅಮನ್ ಶೆರಾವತ್. ಹಾಗಾದ್ರೆ ಅಮನ್ ಶೆರಾವತ್ ಹಾಗಾದ್ರೆ ಯಾವ ಕ್ರೀಡೆಯಲ್ಲಿ ಗೆದ್ದಾರ? ಕುಸ್ತಿಯಲ್ಲಿ. ಯಾವ ಕ್ರೀಡೆಯಲ್ಲಿ? ಕುಸ್ತಿಯಲ್ಲಿ. ಯಾವ ಪದಕ ಅಂತ ಕೇಳ್ತಾರ ನೋಡಿ? ಕಂಚಿನ ಪದಕ. ನೋಡಿ ಕುಸ್ತಿಯಲ್ಲಿ ಕಂಚಿನ ಪದಕ. ಯಾರು? ಅಮನ್ ಶೆರಾವತ್. ಕುಸ್ತಿಯಲ್ಲಿ ಕಂಚಿನ ಪದಕ. ಸೊ ಪ್ರಿಸ್ಟೇಲ್ 57 kg ಒಂದು ವಿಭಾಗದಲ್ಲಿ ಗೆದ್ದಿರ್ತಾರೆ, ಕಂಚಿನ ಪದಕ ಗೆದ್ದಿರ್ತಾರೆ. ಓಕೆನಾ? ಇದೇನಪ್ಪಾ ಅಂದ್ರೆ ಒಲಿಂಪಿಕ್ ಗೇಮ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಆಗಿರ್ತದ. ಅದೇ ರೀತಿ ಈ ಒಲಿಂಪಿಕ್ ಮಾಹಿತಿ ಆಗಿರ್ತದ. ಅದೇ ರೀತಿ 2024 ಇದೇ ವರ್ಷದಲ್ಲಿ ಏನಪ್ಪಾ ಅಂದ್ರೆ ಪ್ಯಾರಾ ಒಲಿಂಪಿಕ್ ಕೂಡ ನಡೆದಿರ್ತಾರೆ. ಒಲಿಂಪಿಕ್ ಗೇಮ್ಸ್ ಕೂಡ ಫ್ರಾನ್ಸ್ ನ ಪ್ಯಾರಿಸ್ ನಡೆದರಿ. ಪ್ಯಾರಾ ಒಲಿಂಪಿಕ್ ಕೂಡ ಫ್ರಾನ್ಸ್ ನ ಪ್ಯಾರಿಸ್ ನಡೆದಿರ್ತದ. ನೋಡಿ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ 2024. ಹಾಗಾದ್ರೆ ಈ ಯಾರು ಆಯೋಜನೆ ಮಾಡ್ತಾರ? ಎಲ್ಲಿಡಿತು? ಫ್ರಾನ್ಸ್ ನ ಪ್ಯಾರಿಸ್. ಎಷ್ಟನೇ ಸೀಸನ್, ಎಷ್ಟನೇ ಆವೃತ್ತಿ ಮುಗಿತು? 17ನೇ ಆವೃತ್ತಿ ಆಯ್ತು. ಹಾಗಾದ್ರ ಈ ಪ್ಯಾರಿಸ್ ಇದರಲ್ಲಿ ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಯಾವ ದೇಶ ಪ್ರಥಮ ಸ್ಥಾನ ಪಡೆದ? ಫಸ್ಟ್ ಬರ್ಕೈತೆ ನೋಡಿ, ಪ್ರಥಮ ಸ್ಥಾನ ಚೀನಾ ಆಗಿರ್ತದೆ. ಪ್ರಥಮ ಸ್ಥಾನ ಚೀನಾ ಆಗಿರ್ತದೆ. ದ್ವಿತೀಯ ಸ್ಥಾನ ಬ್ರಿಟನ್. ಇಂಪಾರ್ಟೆಂಟ್ ಕೇತನ. ದ್ವಿತೀಯ ಸ್ಥಾನ ಬ್ರಿಟನ್. ತೃತೀಯ 3ನೇ ಸ್ಥಾನ ಅಮೆರಿಕ ಆಗಿರ್ತದೆ. ಹಾಗಾದ್ರೆ ತೃತೀಯ ಸ್ಥಾನ ಯಾವ್ದ್ರಿ? ಅಮೆರಿಕ. ಹಾಗಾದ್ರೆ ಭಾರತ ಸ್ಥಾನ ಕೇಳಿದ್ರಪ್ಪ ಅಂದ್ರೆ 18ನೇ ಸ್ಥಾನ ಆಗಿರ್ತದೆ. ಭಾರತ 18ನೇ ಸ್ಥಾನ. ಎಷ್ಟಪ್ಪ ಪದಕ ಒಟ್ಟಾರೆ ಅಂದ್ರೆ 29 ಪದಕ ಏನಪ್ಪ ಪಡೆದಿರ್ತದೆ. ಇಂಪಾರ್ಟೆಂಟ್ ಕೇಳ್ತಾನೆ ಕ್ವಶನ್ಸ್. ಒಲಿಂಪಿಕ್ ಗೇಮ್ಸ್ ಅಲ್ಲಿ 6 ಪದಕ ಆಗಿತ್ತು. ಪ್ಯಾರಾ ಒಲಿಂಪಿಕ್ ಅಲ್ಲಿ ಎಷ್ಟು ಪದಕ ಅಂದ್ರೆ 29 ಪದಕ ಏನಪ್ಪಾ ಅಂದ್ರೆ ತಗೊಂಡಿರ್ತಾರೆ. ಹಾಗಾದ್ರೆ ಇಲ್ಲಿ ನೋಡಿ 2020 ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾರತೀಯರು ವಿಜೇತರು ಟೋಟಲ್ ಎಷ್ಟು ಅಂತ ಹೇಳಲ್ರಿ? 29 ಅಂತ ಹೇಳಿದೀವಿ. ಹಾಗಾದ್ರೆ 29 ಯಾರ್ಯಾರು ನೋಡಿ ಎಷ್ಟು ನೋಡಿ ಪದಕ ನೋಡ್ರಿ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಅಲ್ಲಿ ಚಿನ್ನದ ಪದಕ 7 ಜನ, ಬೆಳ್ಳಿ ಪದಕ 9, ಕಂಚಿನ ಪದಕ 13 ಆಗಿರ್ತವೆ. ಓಕೆನಾ? ಚಿನ್ನ ಪದಕ 7, ಬೆಳ್ಳಿ ಪದಕ 9, ಕಂಚಿನ ಪದಕ 13 ಆಗಿರ್ತವೆ. ಓಕೆ, ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾನ. ಈ ಮುಂದ್ವರೋ ಏನಪ್ಪಾ ಅಂದ್ರ ಪೊಲೀಸ್ ಆಗಿರ್ಬೋದು, PSI, ವಿಲೇಜ್ ಅಕೌಂಟ್, PDO, KS ಏನಪ್ಪಾ ಅಂದ್ರ ಈ ಕ್ವಶನ್ಸ್ ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಕೇಳ್ತಾನ ಕ್ವಶನ್ಸ್ ಗಳು. ಓಕೆನಾ? ಹಾಗಾದ್ರೆ ನೋಡಿ ಫಸ್ಟ್ ಅವನಿ ಲೇಖರ್ ಅಂತ ಚಿನ್ನದ ಪದಕ ಅಂತ ನೋಡ್ರಿ. ಚಿನ್ನದ ಪದಕ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್. ಅವನಿ ಲೇಖರ್ ಏನಪ್ಪಾ ಅಂದ್ರ ಚಿನ್ನ ಗೆದ್ದರ, ಗೋಲ್ಡ್ ಮೆಡಲ್ ಗೆದ್ದಿರ್ತಾರ. ಯಾವ ಕ್ರೀಡೆ? ಅವನಿ ಲೇಖರ್ ಶೂಟಿಂಗ್ ಅಲ್ಲಿ. ಇಂಪಾರ್ಟೆಂಟ್, ಶೂಟಿಂಗ್ ಅಲ್ಲಿ. ಓಕೆನಾ? ಯಾವ ಒಂದು ವಿಭಾಗ ಅಂತ ಕೇಳಿದ್ರೆ ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ಒಂದು ವಿಭಾಗ ಅಂತ ನೆನಪಿಟ್ಕೋಬೇಕು. ಹಾಗಾದ್ರೆ ಎರಡನೇ ನೋಡ್ರಿ ನಿತೇಶ್ ಕುಮಾರ್ ಬ್ಯಾಡ್ಮಿಂಟನ್ ಅಲ್ಲಿ ಏನಪ್ಪಾ ಅಂದ್ರೆ ಬ್ಯಾಡ್ಮಿಂಟನ್ ಏನಪ್ಪಾ ಚಿನ್ನದ ಪದಕ ಗೆದ್ದಿದ್ದಾರೆ. ನಿತೇಶ್ ಕುಮಾರ್ ಗೋಲ್ಡ್ ಮೆಡಲ್ ಚಿನ್ನದ ಪದಕ. ಯಾವ ಕ್ರೀಡೆ? ಬ್ಯಾಡ್ಮಿಂಟನ್. ನೆಕ್ಸ್ಟ್ ಹಾಗಾದ್ರ ಸುಮಿತ್ ಅಂತಿಲ್ ಅಥ್ಲೆಟಿಕ್ ಅಲ್ಲಿ ಚಿನ್ನದ ಪದಕ ಗೆದ್ದಿರ್ತಾರ. ಓಕೆನಾ? ಹಾಗಾದ್ರ ಅಥ್ಲೆಟಿಕ್ ಅಲ್ಲಿ ಯಾವ್ದ್ರಲ್ಲಪ್ಪ ಅಂದ್ರೆ ಜಾವ್ಲಿನ್ ಎಸೆತ. ಅಥ್ಲೆಟಿಕ್ ಮೀನ್ಸ್ ಜಾವ್ಲಿನ್ ಎಸೆತ ನೆನಪಿಡಬೇಕು. ಹಾಗಾದ್ರೆ ನೋಡಿ ನೆಕ್ಸ್ಟ್ ನೋಡಿ ಹರ್ವಿಂದರ್ ಸಿಂಗ್ ಯಾವ ಕ್ರೀಡೆ? ಬಿಲ್ಲುಗಾರಿಕೆಯಲ್ಲಿ ಚಿನ್ನದ ಪದಕ ಪಡ್ಕೊಂಡಾರ. ನೆಕ್ಸ್ಟ್ ಧರ್ಮಬೀರ್ ಕೂಡ ಗೋಲ್ಡ್ ಮೆಡಲ್ ಗೆದ್ದಾರ. ಧರ್ಮಬೀರ್ ಯಾವ ಕ್ರೀಡೆ? ಅಥ್ಲೆಟಿಕ್. ಹಾಗೆ ಪುರುಷರ ಕ್ಲಬ್ ಥ್ರೋ ಅಂತ ಕರಿತೀವಲ್ಲ ಅದ್ರಲ್ಲಿ ತಗೊಂಡಿರ್ತಾರ. ನೆಕ್ಸ್ಟ್ ಪ್ರವೀಣ್ ಕುಮಾರ್. ಪ್ರವೀಣ್ ಕುಮಾರ್ ಅವ್ರು ಕೂಡ ಏನಪ್ಪಾ ಅಥ್ಲೆಟಿಕ್ ಅಲ್ಲಿ ಏನಪ್ಪಾ ಅಂದ್ರೆ ಪುರುಷರ ಎತ್ತರ ಜಿಗಿತದಲ್ಲಿ ಚಿನ್ನ ಪದಗಿದ್ದಾರ. ನೆಕ್ಸ್ಟ್ ನವದೀಪ್ ಸಿಂಗ್ ಅವ್ರು ಕೂಡ ಅಥ್ಲೆಟಿಕ್ ಏನಪ್ಪಾ ಪುರುಷರ ಜಾವಲಿನ್ ಎಸೆತ ಏನಪ್ಪಾ ಅಂದ್ರ ಗೆದ್ದಿರ್ತಾರೆ. ನವದೀಪ್ ಸಿಂಗ್ ಅಥ್ಲೆಟಿಕ್ ಏನಪ್ಪಾ ಅಂದ್ರ ಯಾವ್ದ್ರಿ? ಚಿನ್ನದ ಪದಕ ಗೆದ್ದಿರ್ತಾರೆ. ನೋಡಿ ಇವೆಲ್ಲ ಏನಪ್ಪಾ ಅಂದ್ರೆ ಪ್ಯಾರಿಸ್ ಒಲಿಂಪಿಕ್
ಚಿನ್ನದ ಪದಕ ಆಗಿರ್ತಾರೆ. ಇದೇ ರೀತಿ ಪ್ಯಾರಿಸ್ ಒಲಿಂಪಿಕ್ ಬೆಳ್ಳಿ ಪದಕ ನೋಡ್ರಿ, ನೋಡಿ ಪ್ಯಾರಿಸ್ ಒಲಿಂಪಿಕ್ ಬೆಳ್ಳಿ ಪದಕ ಅಂತ ಹೇಳ್ತೀವಿ. ಒಲಿಂಪಿಕ್ಸ್ ಅಲ್ಲಿ ಬೆಳ್ಳಿ ಪದಕ ಒಬ್ಬರೇ ತೊಗೊಂಡ್ರಿ ನೀರಜ್ ಚೋಪ್ರಾ. ಆದ್ರೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಅಲ್ಲಿ ಬೆಳ್ಳಿ ಪದಕ ನೋಡಿ ಎಷ್ಟಪ್ಪ ಅಂತಂದ್ರೆ 9 ಜನ ತಗೊಂಡಿರ್ತಾರೆ ನೋಡಿ. ಎಷ್ಟು ಜನ ರೀ? 9 ಜನ ಏನಪ್ಪಾ ಅಂದ್ರೆ ತಗೊಂಡಿರ್ತಾರೆ. ಹಾಗಾದ್ರೆ ನೋಡಿ 9 ಜನ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಿರ್ತಾನೆ ನೋಡಿ. ಎಕ್ಸಾಂಪಲ್ ಹೇಳ್ಬೇಕಂದ್ರ ಮನೀಶ್ ನರ್ವಾಲ್ ಶೂಟಿಂಗ್, ನಿಷಾದ್ ಕುಮಾರ್ ಅಥ್ಲೆಟಿಕ್, ಯೋಗೇಶ್ ಕತುನಿಯಾ ಏನಪ್ಪ ಅಥ್ಲೆಟಿಕ್, ತುಳಸಿಮತಿ ಬ್ಯಾಡ್ಮಿಂಟನ್, ಸುಹಾಸ್ ಸಿದ್ರಾಜ್ ಬ್ಯಾಡ್ಮಿಂಟನ್, ಶರದ್ ಕುಮಾರ್ ಅಥ್ಲೆಟಿಕ್, ಅಜಿತ್ ಸಿಂಗ್ ಅಥ್ಲೆಟಿಕ್, ಸಚಿನ್ ಖಿಲಾರಿ ಅಥ್ಲೆಟಿಕ್, ಪ್ರಣವ್ ಶರ್ಮಾ ಅವ್ರು ಅಥ್ಲೆಟಿಕ್ ಅಲ್ಲಿ ಏನಪ್ಪಾ ಅಂತಂದ್ರ ಯಾವ್ದ್ರಿ ಬೆಳ್ಳಿ ಪದಕ ಪಡೆದಿರ್ತಾರೆ. ಯಾವ್ರಿ ಬೆಳ್ಳಿ ಪದಕ 9 ಜನ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಯಾವಪ್ಪ ಅಂದ್ರೆ ಕಂಚಿನ ಪದಕ ನೋಡಿ. ಏನಪ್ಪಾ ಅಂದ್ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಏನಪ್ಪ ಕಂಚಿನ ಪದಕ ಎಷ್ಟು ಗೆದ್ದಾರಪ್ಪ ಒಟ್ಟಾರೆ ನೋಡ್ರಿ ಹೇಳ್ತೀವಲ್ರಿ 7 ಜನ ಗೆದ್ದಿರ್ತಾರ. ಎಷ್ಟ್ರಿ? 7 ಜನ ಕಂಚಿನ ಪದಕ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಏನಪ್ಪ ಕಂಚಿನ ಪದಕ ಏನಪ್ಪಾ ಅಂದ ಹೇಳ್ತೀವಲ್ರಿ ಕಂಚಿನ ಪದಕ 7 ಜನ ತಗೊಂಡಿರ್ತಾರ. ಹಾಗಾದ್ರೆ ನೋಡಿ ಯಾರ್ಯಾರಂತ ಕಂಚಿನ ಪದಕ ಕೆಲವೊಂದು ಕ್ವಶನ್ಸ್ ಕೇಳ್ತಿರ್ತಾನ ನೋಡಿ. ಮೋನಾ ಅಗರ್ವಾಲ್ ಅವರಾಗಿರ್ತಾರೆ. ಯಾವ ಕಡೆಯಲ್ಲಿ ಯಾವ ಕಡೆ ಅವ್ರದ್ದು ಶೂಟಿಂಗ್? ಪ್ರೀತಿ ಪಾಲ್. ಯಾವ ಕಡೆ? ಅಥ್ಲೆಟಿಕ್ ಆಗಿರ್ತಾರೆ. ರುಬಿನಾ ಫ್ರಾನ್ಸಿಸ್ ಶೂಟಿಂಗ್ ಆಗಿರ್ತಾರೆ. ಪ್ರೀತಿ ಪಾಲ್ ಇದು ಕೇಳ್ತಾನೆ. ಪ್ರೀತಿ ಪಾಲ್ ಅಥ್ಲೆಟಿಕ್ ಆಗಿರ್ತಾರೆ. ಮನಿಷಾ ರಾಮದಾಸ್ ಬ್ಯಾಡ್ಮಿಂಟನ್. ನೆಕ್ಸ್ಟ್ ನೋಡಿ ರಾಕೇಶ್ ಕುಮಾರ್ ಮತ್ತೆ ಶೀತಲ್ ದೇವಿ ಬಿಲ್ಲುಗಾರಿಕೆ. ನೆಕ್ಸ್ಟ್ ನಿತ್ಯ ಶ್ರೀ ಶಿವನ್ ಬ್ಯಾಡ್ಮಿಂಟನ್ ಮಹಿಳೆಯಲ್ಲಪ್ಪ ಸಿಂಗಲ್ಸ್ ಅಲ್ಲಿ ಏನಪ್ಪಾ ಅಂದ್ರ ಗೆದ್ದಿರ್ತಾರೆ. ಸೊ ಏನಪ್ಪಾ ಅಂದ್ರ ಈ ತರ ನೋಡಿ ಏನಪ್ಪಾ ಅಂದ್ರೆ ಮೋಹನ್ ಆಗಿರ್ಬೋದು, ರೈಫಲ್ಲಾ ಮತ್ತೆ ಪ್ರೀತಿ ಆಗಿರ್ಬೋದು, ಪ್ರೀತಿ ಪಾಲ್, ಮನಿಷಾ, ರಾಕೇಶ್, ನಿತ್ಯಶ್ರೀ ಇವರೆಲ್ಲ ಏನಪ್ಪಾ ಅಂತಂದ್ರ ಕಂಚಿನ ಪದಕ ಏನಪ್ಪಾ ಅಂದ್ರ ಗೆದ್ದಿರ್ತಾರ. ಸೊ ಈ ತರ ಏನಪ್ಪಾ ಕಂಪಲ್ಸರಿ ನಮ್ ಬಿಡುಗಲೇಬೇಕಾಗ್ತದೆ. ಹಾಗಾದ್ರೆ ಇನ್ನೂ ಸ್ವಲ್ಪ ಜನ ಇದ್ರು ನೋಡ್ರಿ. ಯಾವ್ದ್ರಿ ಕಂಚಿನ ಪದಕ ಅಂತ ಹೇಳ್ತೀವಲ್ಲ. ಸುಳ್ಳೆ ಟೋಟಲ್ ನೋಡಿ ಎಷ್ಟು ಕಂಚಿನ ಪದಕ 13 ಜನ ತಗೊಂಡಿರ್ತಾರ. ಆಲ್ರೆಡಿ ಎಷ್ಟು ಜನ ಐತಿಲ್ರಿ? 7 ಜನ ಇತ್ತು. ಹಾಗೆ ಮಿಕ್ಕಿ ಇಲ್ಲ ನೋಡ್ರಿ. ಕಂಚಿನ ಪದಕ ಇನ್ನ ಎಷ್ಟು ಜನ ಇದೆ ನೋಡ್ರಿ ಓಕೆನಾ. ಹಾಗಾದ್ರೆ ಕಂಚಿನ ಪದಕ ಇನ್ನೂ ಸ್ವಲ್ಪ ಜನ ಇದಾರೆ ಅಂತ ಹೇಳಿದ್ವಲ್ರಿ. ದೀಪ್ತಿ ಜೀವನಜಿ ಅಂತ ಇರ್ತಾರ. ಹಾಗಾದ್ರೆ ದೀಪ್ತಿ ಜೀವನಜಿ ನೋಡಿ ಅಥ್ಲೆಟಿಕ್ ಕ್ರೀಡೆ ಆಗಿರ್ತದೆ. ಓಕೆ ನೆಕ್ಸ್ಟ್ ಮರಿಯಪ್ಪನ್ ತಂಗವೇಲು ಇಂಪಾರ್ಟೆಂಟ್ ಕ್ವಶನ್ ಬಹಳ ಕೇಳ್ತಾನೆ ಇದು. ಮರಿಯಪ್ಪ ತಂಗವೇಲು ಯಾವ ಕಡೆ? ಅಥ್ಲೆಟಿಕ್. ಅಲ್ಲಿ ಸ್ಪೆಷಲ್ ಅಥ್ಲೆಟಿಕ್ ಯಾವ್ದಪ್ಪ ಅಂದ್ರ ಎತ್ತರ ಜಿಗಿತ. ಅವ್ರು ಕೂಡ ಏನಪ್ಪಾ ಅಂದ್ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಅಲ್ಲಿ ಕಂಚಿನ ಪದಕ ಏನಪ್ಪಾ ಗೆದ್ದಿರ್ತಾರೆ. ಓಕೆ ನೆಕ್ಸ್ಟ್ ನೋಡ್ರಿ ಸುಂದರ್ ಸಿಂಗ್ ಗುರ್ಜರ್ ಅವ್ರ ಯಾವ ಕಡೆ? ಅಥ್ಲೆಟಿಕ್ ಅಲ್ಲಿ ಯಾವ್ದು? ಜಾವಲಿನ್ ಎಸೆತ. ಸುಂದರ್ ಸಿಂಗ್ ಗುರ್ಜರ್ ಅವ್ರು ಕೂಡ ಕಂಚಿನ ಪದಕ ಗೆದ್ದಾರ. ನೆಕ್ಸ್ಟ್ ನೋಡಿ ಕಪಿಲ್ ಪರೂರ್ ಅಂತ ಕೇಳ್ತೀವಿ. ಅವ್ರೇನಪ್ಪಾ ಅಂದ್ರೆ ಜೂಡೋ ಕ್ರೀಡೆ ಯಾವ್ದ್ರಿ? ಜೂಡೋ ಏನಪ್ಪಾ ಅಂದ್ರ ತಗೊಂಡಿರ್ತಾರ. ನೆಕ್ಸ್ಟ್ ನೋಡಿ ಒಗಟು ಏನಪ್ಪಾ ಅಂದ್ರೆ ಇವ್ರು ಯಾವ ಕ್ರೀಡೆ ರೀ? ಅಥ್ಲೆಟಿಕ್. ಇವ್ರು ಅಥ್ಲೆಟಿಕ್ ಅಲ್ಲಿ ತಗೊಂಡಿರ್ತಾರ. ನೆಕ್ಸ್ಟ್ ನೋಡಿ ಸಿಮ್ರಾನ್ ಶರ್ಮಾ ಇವ್ರು ಕೂಡ ಅಥ್ಲೆಟಿಕ್ ಅಲ್ಲಿ ಏನಪ್ಪಾ ಅಂದ್ರೆ ತಗೊಂಡಿರ್ತಾರ. ಅಥ್ಲೆಟಿಕ್ ಅಲ್ಲಿ ಯಾವ ಪದಕ ಅಂದ್ರೆ ಕಂಚಿನ ಪದಕ ತಗೊಂಡಿರ್ತಾರ. ಇಂಪಾರ್ಟೆಂಟ್ ನೋಡ್ರಿ. ಒಂದ್ಸಲ ಏನಪ್ಪಾ ಅಂದ್ರೆ ಗ್ಲಾನ್ಸ್ ಮಾಡ್ಬೋದು. ಸ್ವಲ್ಪ ಏನಪ್ಪಾ ಅಂದ್ರ ರಿಕಲ್ ಆಗ್ತ ನೋಡ್ರಿ. ಇವ್ರೇನಪ್ಪಾ ಅಂದ್ರೆ ಕಂಚಿನ ಪದಕ ಯಾವ ಗೇಮ್ಸ್ ರೀ? ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಕಂಚಿನ ಪದಕ. ಅವ್ರಿಗೆ ಕಂಚಿನ ಪದಕ ಆಗಿರ್ತಾರೆ. ಓಕೆ ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಬೆಳ್ಳಿ ಪದಕ. ಎಷ್ಟು ಜನ ರೀ ಬೆಳ್ಳಿ ಪದಕ? 9 ಜನ ನೋಡಿ. ಎಷ್ಟು ಜನ ರೀ? 9 ಜನ ಆಗಿರ್ತಾರೆ. ಓಕೆ ನೆಕ್ಸ್ಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಜಸ್ಟ್ ಹೇಳೋದಲ್ಲ ಆಗ್ತಾನೆ ರೀ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಚಿನ್ನದ ಪದಕ ನೆಂಬಿಡ್ಗೋರಿ. ಯಾವ್ದ್ರಿ? ಚಿನ್ನದ ಪದಕ ನೋಡಿ. ಓಕೆನಾ. ಹಾಗಾದ್ರ ಚಿನ್ನದ ಪದಕ ಎಷ್ಟು ಜನ ಅಂತ ಹೇಳಿದ್ರಿ? 7 ಜನ ಇದಾರೆ ನೋಡಿ. ಇಂಪಾರ್ಟೆಂಟ್ ಕಂಪಲ್ಸರಿ ಮುಂದ್ ಬರೋ ಎಕ್ಸಾಮ್ ಕ್ವಶನ್ಸ್ ಬರೇ ಬರ್ತದ್ರಿ. ಅವನ ಲೇಖರ ನಿತೇಶ್ ಕುಮಾರ್, ಸುಮಿತ್, ಅರವಿಂದ, ಧರ್ಮವೀರ್, ಪ್ರವೀಣ್ ಕುಮಾರ್, ನವದೀಪ್ ಸಿಂಗ್ ಇವ್ರೇನಪ್ಪಾ ಅಂದ್ರ ಆಗಿರ್ತಾರೆ ಚಿನ್ನದ ಪದಕ ಆಗಿರ್ತಾರೆ ನೋಡಿ. ಟೋಟಲಿ ಜಸ್ಟ್ ಇದು ಏನಪ್ಪಾ ಅಂದ್ರೆ ಟೋಟಲಿ ಏನ್ ಹೇಳ್ಬೇಕಂದ್ರ 2024 ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ನಾವು ಟೋಟಲ್ ಎಷ್ಟು ಜನ ರೀ? 29 ಅಂತ ಹೇಳಿದ್ವಿ. ಚಿನ್ನದ, ಬೆಳ್ಳಿ, ಕಂಚು ಏನಪ್ಪಾ ಅಂದ್ರೆ ಆಗಿರ್ತಾರೆ. ಓಕೆ ನೆಕ್ಸ್ಟ್ ನೋಡಿ ಇದೆಲ್ಲ ಏನಪ್ಪಾ ಆಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿವಲ್ಲ. ಈ ತರ ಪ್ರತಿಯೊಬ್ಬರು ಏನಪ್ಪಾ ಅಂದ್ರ ಈ ನೋಡಿ ಇನ್ನು ಅಮನ್ ಶರತ್ ಆಗಿರ್ಬೋದು ಒಲಿಂಪಿಕ್. ನೆಕ್ಸ್ಟ್ ಇದು ಟೀಮ್ ಇಂಡಿಯಾ ಹಾಕಿ ಸಂಬಂಧಪಟ್ಟಿದಾಗಿರ್ಬೋದು. ಓಕೆ ನೆಕ್ಸ್ಟ್ ಸ್ವಪ್ನಿಲ್, ಮನು ಬಾಕರ್ ಮತ್ತು ಸರ್ಬೋಜ್ ಸಿಂಗ್ ಇಬ್ಬರ ಮಿಶ್ರ ತಂಡದಾಗ ಏನಪ್ಪಾ ಅಂದ್ರೆ ಗೆದ್ದಿರ್ತಾರ. ನೆಕ್ಸ್ಟ್ ನೋಡಿ ಮನು ಬಾಕರ್ ಇಂಪಾರ್ಟೆಂಟ್ ಯಾಕಂದ್ರ 2025 ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಅಂದ್ರೆ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಧ್ವಜದಲ್ಲಿ ಯಾರು ಇರ್ತಾರಪ್ಪ ಅಂದ್ರ ಮನ್ಪ್ರೀತ್ ಸಿಂಗ್ ಏನಪ್ಪಾ ಅಂದ್ರೆ ಒಬ್ಬರಾಗಿರ್ತಾರೆ. ಇನ್ನೊಬ್ರ ಅಂದ್ರ PV ಸಿಂಧು ಆಗಿರ್ತಾರೆ. ಮನ್ಪ್ರೀತ್ ಸಿಂಗ್ ಮತ್ತು PV ಸಿಂಧು ಆಗಿರ್ತಾರೆ. ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ನೋಡಿ ನೀರಜ್ ಚೋಪ್ರಾ ಇಂಪಾರ್ಟೆಂಟ್ ಹೇಳ್ದಲ್ರಿ. ಹಾಗಾದ್ರೆ 2021 ಜಪಾನ್ ಟೋಕಿಯೋ ಒಲಿಂಪಿಕ್ ಏನ್ ನಡೀತಲ್ರಿ ಅಲ್ಲಿ ಚಿನ್ನ ಪದಕ ಗೆದ್ದಿರ್ತಾರ. ಇವ್ ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ ನಡೀತಲ್ಲ ಈ ವರ್ಷ 24ರಲ್ಲಿ ಬೆಳ್ಳಿ ಪದಕ ಗೆದ್ದಾರ.
ಓಕೆ. ಇನ್ನು ಇಡೀ ಡೀಟೇಲ್ಸ್ ಭಾರತ ಒಲಿಂಪಿಕ್ ವಿಜೇತರ ಟೋಟಲ್ ಏನಪ್ಪಾ ಅಂದ್ರೆ ಒಲಿಂಪಿಕ್ ಗೇಮ್ಸ್ 6 ಪದಕ, ಪ್ಯಾರಿಸ್ ಪ್ಯಾರಾಲಿಂಪಿಕ್ 29 ಪದಕ ಅಂತ ಹೇಳಿದೇವಿ. ಓಕೆ ನೋಡಿ ಇಂಪಾರ್ಟೆಂಟ್ ಇದಕ್ಕೆ ಬೇಸಿಕ್ ಒಲಿಂಪಿಕ್ ಟೋಟಲಿ 5 ಸ್ಥಾನ ನೆನಪಿಡ ಮಿನಿಮಮ್. ಮೊದಲ ಸ್ಥಾನ ಅಮೆರಿಕ, 2ನೇ ಚೀನಾ, 3ನೇ ಜಪಾನ್, 4ನೇದು ಆಸ್ಟ್ರೇಲಿಯಾ, 5ನೇದು ಫ್ರಾನ್ಸ್ ಏನಪ್ಪಾ ಅಂದ್ರೆ ಆಗಿರ್ತದೆ. ಓಕೆ ನೋಡಿ ಈ ತರ ಏನಪ್ಪಾ ಇಂಪಾರ್ಟೆಂಟ್ ನೋಡ್ರೆ ಕರ್ಣ ಮಲ್ಲೇಶ್ವರಿ. ನೆಕ್ಸ್ಟ್ ಫಸ್ಟ್ ಪದ ತಂದು ಕೊಟ್ರೆ ಅಂತ ಹೇಳಿದ್ವಲ್ರಿ ಅಭಿನವ್ ಬಿಂದ್ರಾ. ಓಕೆ ಫಸ್ಟ್ ಅದಿ ಅಭಿನವ್ ಬಿಂದ್ರಾ ಅಂತ ಹೇಳಿದ್ವಲ್ರಿ. ಸೊ ಈ ತರ ಏನಪ್ಪಾ ಅಂದ್ರೆ ಒಲಿಂಪಿಕ್ ಗೇಮ್ಸ್ ಬಗ್ಗೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಏನಪ್ಪಾ ಅಂದ್ರ ಬರ್ತಿರ್ತವೆ. ಸೊ ಒಂದ್ ನೆನ್ಪಿಟ್ಕೊಡಿ, ನಾವು ಬಹಳ ಸಲ ಹೇಳ್ತಿರ್ತೀವಿ ಫಿಕ್ಸ್ ಒಂದು ಕ್ವಶನ್ ಏನಪ್ಪಾ ಗೇಮ್ಸ್ ಅಲ್ಲಿ ಬಂದೇ ಬರ್ತದೆ. ಇವತ್ತು ಒಲಿಂಪಿಕ್ ಗೇಮ್ಸ್ ಆಯ್ತು, ಈ ನೆಕ್ಸ್ಟ್ ಏನಪ್ಪಾ ಏಷ್ಯನ್ ಗೇಮ್ಸ್ ಬರ್ತಿರ್ತವೆ, ಕಾಮನ್ವೆಲ್ತ್ ಗೇಮ್ಸ್ ಬರ್ತವೆ, ಅದು ಪುರುಷರ ವರ್ಲ್ಡ್ ಕಪ್ 4 ವರ್ಷ ನಡೀತಾರೆ, ಮತ್ ಪೀಪಾ ವರ್ಲ್ಡ್ ಕಪ್ ಅಂದ್ರೆ ಫುಟ್ಬಾಲ್ ಸಂಬಂಧಪಟ್ಟ ವರ್ಲ್ಡ್ ಕಪ್ ಅದಾಗಿರ್ತದೆ. ಅಂದ್ರೆ ಕ್ರೀಡೆ ಅಂದ ತಕ್ಷಣ ಎಲ್ಲಾ ಗೇಮ್ಸ್ ಓದ್ಬೇಕ್ರಿ. ಬರೀ ಕ್ರೀಡೆ ಅಂದ್ರೆ ಕ್ರಿಕೆಟ್ ಒಂದೇ ಅಲ್ಲ, ಕ್ರೀಡೆ ಅಂದ್ರೆ ಈ ತರ ಒಲಿಂಪಿಕ್, ಹಾಕಿ, ಫುಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಖೋ ಖೋ, ಕಬಡ್ಡಿ ಎಲ್ಲಾನು ಕ್ರೀಡೆ ಟಾಪಿಕ್ ಬಂದಿರ್ತವೆ. ಮತ್ತೆ ಕ್ರೀಡೆಯಲ್ಲಿ ಮತ್ತೆ ಸಬ್ಪಾರ್ಟ್ಸ್ ಬೇರೆ ಬೇರೆ ಬರ್ತಿರ್ತವೆ. ಅಂದ್ರೆ ವಿವಿಧ ದೇಶದ ಕ್ರೀಡೆಗಳು, ವಿವಿಧ ಕ್ರೀಡೆಗೆ ಸಂಬಂಧಪಟ್ಟಂತ ಕ್ರೀಡಾಪಟುಗಳು, ಆಟಗಾರರ ಸಂಖ್ಯೆ, ಕ್ರೀಡೆಗೆ ಸಂಬಂಧಿಸಿದ ಪದಗಳು, ಕ್ರೀಡೆಗೆ ಸಂಬಂಧಪಟ್ಟಂತ ಟ್ರೋಫಿಗಳು, ವಿವಿಧ ಕ್ರೀಡೆಗೆ ಸಂಬಂಧಪಟ್ಟ ಏನಪ್ಪಾ ಅಂದ್ರ ಮಾಹಿತಿ ಏನಪ್ಪಾ ಅಂದ್ರೆ ಆಗಿರ್ತವೆ. ಈ ತರ ಏನಪ್ಪಾ ಅಂದ್ರ ಕ್ವಶನ್ಸ್ ಏನಪ್ಪಾ ನಿಮ್ಗ ಬರ್ತಿರ್ತವೆ. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇದೇ ತರ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕ್ಲಾಸ್ ಏನಪ್ಪಾ ನಿಮ್ಗ ಮಾಹಿತಿ ಏನಪ್ಪಾ ಅಂದ್ರ ಸಿಕ್ಕಿರ್ತವೆ ಅಂತ ಹೇಳ್ತಾ ನೋಡಿ ಈ ತರ ಏನಪ್ಪಾ ಕ್ಲಾಸ್ ಏನಪ್ಪಾ ಅಂದ್ರ ಇದ್ದಿರ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ಬೇರೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಹೇಳ್ತಿರ್ತೀವಲ್ರಿ, ಬೇರೆ ಬೇರೆ ಕ್ಲಾಸ್ ನೋಡ್ತಿರ್ತೀರಾ. ಸೊ ಬೇರೆ ಬೇರೆ ಕ್ಲಾಸ್ಗಳು ಏನಪ್ಪಾ ಅಂದ್ರ ಮಾಹಿತಿ ಏನಪ್ಪಾ ನಿಮ್ಗ ಸಿಕ್ತಿರ್ತದೆ. ಓಕೆನಾ. ನೋಡಿ ಇದು ಜಸ್ಟ್ ಏನಪ್ಪಾ ಅಂದ್ರೆ ಒಲಿಂಪಿಕ್ ಗೇಮ್ಸ್ ಬಗ್ಗೆ ಮಾಹಿತಿ ಆಗಿರ್ತದ. ಮುಂದ್ ಬರೋ ಏನಪ್ಪಾ ಅಂದ್ರ ಕ್ಲಾಸ್ಗಳಲ್ಲಿ ಬೇರೆ ಗೇಮ್ಸ್ ಕೊಡುವ ಮಾಹಿತಿ ಏನಪ್ಪಾ ನಾನು ಕೊಡ್ತಾ ಅಂತ ಹೇಳ್ತಾ ನನ್ನ ಕ್ಲಾಸ್ ಮುಗಿಸ್ತೇನೆ. ನಮಸ್ಕಾರ.